ಹುಬ್ಬಳ್ಳಿಯಲ್ಲಿ ಆಸ್ತಿಗಳಿಗೆ ಸಿಗದ ಈ ಸ್ವತ್ತು ಅಧಿಕಾರಿಗಳ ಎಡವಟ್ಟಿಗೆ ಸಾರ್ವಜನಿಕರು ಪರದಾಡಬೇಕಾದಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಮನೆ ನಿರ್ಮಾಣ, ಖರೀದಿ, ಪರಭಾರೆ, ಸಾಲ ಎಲ್ಲದಕ್ಕೂ ಕೂಡ ಈ ಸ್ವತ್ತು ಕಡ್ಡಾಯ ಮಾಡಲಾಗಿದೆ. ಆದರೆ ತಮ್ಮ ಆಸ್ತಿಗಳಿಗೆ ಈ ಸ್ವತ್ತು ಸಿಗದೆ ಕೆಎಚ್ಬಿ ಕಾಲೋನಿಗರ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಧಿಕಾರಿಗಳ ಎಡವಟ್ಟಿನಿಂದ ಅಡಕತ್ತೇರಿಯಲ್ಲಿ ನಿವೇಶನದಾರರು ಕುಳಿತುಬಿಟ್ಟಿದ್ದಾರೆ. ಸಾಲ ದೊರೆತಿಲ್ಲ, ಮಾರೋಣ ಅಂದ್ರೆ ಕೊಳ್ಳೋರಿಲ್ಲ. ಹುಬ್ಬಳ್ಳಿಯಲ್ಲಿ ಹೌಸಿಂಗ್ ಬೋರ್ಡ್ ಅಧಿಕಾರಿಗಳ ಎಡವಟ್ಟಿಗೆ ಜನ ಹೈರಾಣಾಗಿ ಹೋಗಿದ್ದಾರೆ. ಪಾಲಿಕೆ ಹಸ್ತಾಂತರವಾಗದಿದ್ದಕ್ಕೆ ಈ ಸ್ವತ್ತು ಸಿಗದೆ ಪರದಾಡಬೇಕಾದಂತ ಪರಿಸ್ಥಿತಿ ಇದೆ. ಹಸ್ತಾಂತರವಾಗದ 274 ಮನೆ, 1144 ನಿವೇಶನ. ನೋಡಿ, ಈಗ ಎಲ್ಲ ಕಡೆಯಲ್ಲೂ ಈ ಸ್ವತ್ತಿನ ಸಮಸ್ಯೆ ಶುರು ಆಗ್ಬಿಟ್ಟಿದೆ. ಕೆಲವರಿಗೆ ಆಸ್ತಿ ಖರೀದಿ ಮಾಡೋಕ್ಕಾಗ್ತಿಲ್ಲ, ಇನ್ನು ಕೆಲವರಿಗೆ ಆಸ್ತಿ ಮಾರಾಟ ಮಾಡೋಕ್ಕಾಗ್ತಾ ಇಲ್ಲ. ಇದು ಒಂದು ಕಡೆಯಲ್ಲಿ ಆದರೆ ಇಲ್ಲಿ ಅಧಿಕಾರಿಗಳ ಎಡವಟ್ಟಿನಿಂದ ಇಲ್ಲೂ ಅದೇ ಥರದೊಂದು ಸಮಸ್ಯೆ ನಿರ್ಮಾಣ ಆಗ್ಬಿಟ್ಟಿದೆ. ಹುಬ್ಬಳ್ಳಿಯಲ್ಲಿ ಆಸ್ತಿಗಳಿಗೆ ಈ ಸ್ವತ್ತೇ ಸಿಗ್ತಾ ಇಲ್ಲ. ಈಗ ಈ ಸ್ವತ್ತು ಕಡ್ಡಾಯ ಮಾಡಿರೋದ್ರಿಂದ ಅದನ್ನು ತಗೊಳ್ಳೇಬೇಕು. ಹಾಗಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರ ಹಿಂಗೆ ಮೋಸ ಮಾಡ್ತದ ಅಂತ ಹೇಳಿ ನಾವು ಮಾಡಿದ್ರೆ ನಾವು ಸರ್ಕಾರ ನಮ್ಮನು ಏನು ಜನಕ್ಕೆ ನಮ್ಮನು ಅನ್ನೋದೇ ತಿಳಿವಲ್ತು. ಯಾಕಂದ್ರೆ ಮುಂದೆ ಗಾಡಿ ಕಟ್ಟಿದಾರ, ಹಿಂದೆ ಗಾಡಿ ಇಲ್ಲ, ಜಾಗ ಇಲ್ಲ. ಆಮೇಲೆ ನಾವು ನಂಬಿ ತಗೊಂಡಿದ್ದೆ ತಪ್ಪಾಯ್ತು. ಆಮೇಲೆ ಬಿಸ್ನೆಸ್ ಕೊಲಾಪ್ಸ್ ಆಗಿದೆ, ನಮ್ದು ಲೈಟ್ಸ್ ಇಲ್ಲ. ಗೌರ್ಮೆಂಟ್ ಸರ್ಕಾರನ ಬಟ್ ಸರ್ಕಾರ ಹಿಂಗೆ ಮೋಸ ಮಾಡ್ತದ ಅಂತ ಹೇಳಿ ಕೆಲಸ ಮಾಡದ ಕೆಎಚ್ಬಿಗೆ ಕಾಲೇ ಬಗ್ಗೆ ಸಮಸ್ಯೆಗಳನ್ನು ಬಗೆಹರಿಸದೇ ಇರುವ ಕೆಎಚ್ಬಿಗೆ ಈ ಸ್ವತ್ತನ್ನು ಮಾಡಿಕೊಡದ ಕೆಎಚ್ಬಿ ಅಧಿಕಾರಿಗಳಿಗೆ, ಮೇಂಟೆನೆನ್ಸ್ ಮಾಡದ ಕೆಎಚ್ಬಿ ಅಧಿಕಾರಿಗಳಿಗೆ, ಮೂಲಭೂತ ಸೌಕರ್ಯ ವಂಚಿತರಿಗೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಒಂದು ಚಿಟ್ ಚಾಟ್ ನಡೆಸಿದ್ದಾರೆ, ನೋಡೋಣ ಬನ್ನಿ. ಸರ್ಕಾರ ಒಂದು ಕಡೆ ಎಲ್ಲದಕ್ಕೂ ಈ ಸ್ವತ್ತನ್ನು ಕಡ್ಡಾಯ ಮಾಡಿದೆ, ಆದರೆ ತಾನೇ ಹೆಣದ ಬೆಲೆಗೆ ಇವತ್ತು ಸರ್ಕಾರ ಸಿಲುಕಿಕೊಂಡಿದೆ. ಅದಕ್ಕೆ ಮೂಲ ಕಾರಣ ಏನು ಅಂತಂದರೆ ಕೆಎಚ್ಬಿ ಕಾಲನಿ. ಪ್ರಮುಖವಾಗಿ ಇವತ್ತು ನಾನು ಹುಬ್ಬಳ್ಳಿಯ ಒಂದು ಕೆಎಚ್ಬಿ ಕಾಲೋನಿಯಲ್ಲಿದ್ದೀನಿ. ಇದೇ ಒಂದು ಕೆಎಚ್ಬಿ ಕಾಲೋನಿಯಲ್ಲಿ ಅಂದರೆ ಕಳೆದ 12 ವರ್ಷಗಳ ಹಿಂದ್ಗಡೆ ಅಂತಂದರೆ ಇಲ್ಲಿನ ಎಲ್ಲರೂ ಸ್ಥಳೀಯ ನಿವಾಸಿಗಳು ಕೂಡಿ ಅಂತಂದರೆ ಒಂದು ಕಡೆ ಇಲ್ಲಿ ಇಲ್ಲಿ ಪ್ಲಾಟ್ಗಳನ್ನು ಹಂಚಿಕೆ ಮಾಡ್ತಾರೆ, ಮನೆಗಳನ್ನು ಹಂಚಿಕೆ ಮಾಡ್ತಾರೆ. ಸುಮಾರು 244 ಮನೆಗಳನ್ನು ಇಲ್ಲಿ ಅಂತಂದರೆ ಹಂಚಿಕೆ ಮಾಡಿದ ನಂತರ ಇಲ್ಲಿರುವಂತಹ ಸುಮಾರು 106 ಎಕರೆ ಏನು ಕೆಎಚ್ಬಿ ಏನು ಹೌಸಿಂಗ್ ಬೋರ್ಡ್ ಏನಿದೆ, ಆ ಹೌಸಿಂಗ್ ಬೋರ್ಡ್ ನಂತರ ಡೆವಲಪ್ಮೆಂಟ್ ಮಾಡಬೇಕು. ಡೆವಲಪ್ಮೆಂಟ್ ಮಾಡಿ ಇಲ್ಲಿನ ಸ್ಥಳೀಯ ಸಂಸ್ಥೆಗಳಿಗೆ ಇದನ್ನು ಹಸ್ತಾಂತರ ಮಾಡಬೇಕು. ಸ್ಥಳೀಯ ಸಂಸ್ಥೆಗಳಿಗೆ ಹಸ್ತಾಂತರ ಮಾಡಿದ ನಂತರ ಅವರಿಗೆ ಈ ಸ್ವತ್ತು ಬರುತ್ತೆ. ಈ ಸ್ವತ್ತು ಬಂದ ನಂತರ ಅವರು ಟ್ಯಾಕ್ಸ್ ಕಟ್ತಾರೆ ಮತ್ತು ಮೂಲಭೂತ ಸೌಕರ್ಯಗಳು, ಅವರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಸಿಗ್ತವೆ. ಆದರೆ ಕಳೆದ 12 ವರ್ಷಗಳಿಂದ ನಮಗೆ ಈ ಸ್ವತ್ತನ್ನು ಮಾಡಿಕೊಡಿ, ಈ ಒಂದು ಏನು ಆಸ್ತಿ ಏನಿದೆ ಹೌಸಿಂಗ್ ಬೋರ್ಡಿಂದ ಇರುವಂತಹ ಈ ಒಂದು ಏರಿಯಾನ ನೀವು ಈಗಾಗಲೇ ಅಂತಾರೆ ಕಾರ್ಪೊರೇಷನ್ಗೆ ಹಸ್ತಾಂತರ ಮಾಡಿ, ಹುಬ್ಬಳ್ಳಿ ಮಹಾನಗರ ಪಾಲಿಕೆಗೆ ಹಸ್ತಾಂತರ ಮಾಡಿ ಅಂತೇಳಿ ಇಲ್ಲಿನ ಸ್ಥಳೀಯ ನಿವಾಸಿಗಳು ಅಂಗಲಾಚಿದ್ರು ಸಹಿತ ಈ ಸಂಬಂಧಪಟ್ಟಂಗೆ ಹೌಸಿಂಗ್ ಬೋರ್ಡ್ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಈ ಸಂಬಂಧಪಟ್ಟಂಗೆ ನಾನು ಸ್ಥಳೀಯರನ್ನು ಮಾತಾಡಿಸ್ತೀನಿ. ಸರ್, ಒಂದಲ್ಲ ಎರಡಲ್ಲ, ಸತತ 12 ವರ್ಷಗಳಿಂದ ಹೋರಾಟ ಮಾಡಿದ್ರಿ. ಇದನ್ನು ಹೌಸಿಂಗ್ ಬೋರ್ಡಿಂದ ಮಹಾನಗರ ಪಾಲಿಕೆಗೆ ಹಸ್ತಾಂತರ ಮಾಡಿ ಈ ಸ್ವತ್ತು ಮಾಡಿಕೊಡಿ ಅಂತೇಳಿ ಯಾಕೆ ಮಾಡ್ತಿಲ್ಲ ಸರ್? ಇದು 2012ರಾಗ ಅಲಾಟ್ಮೆಂಟ್ ಆಗೈತೆ. ಕೆಎಚ್ಬಿ ಹುಬ್ಬಳ್ಳಿ ತಾಲೂಕಿನ ಅಮರಗೋಳ 2ನೇ ಹಂತ. ಅದರ ಜೊತೆಗೆ ಹಲವಾರು ಇಲ್ಲಿ ಸತ್ತೂರು ಇರ್ಬೋದು, ಗಾಮಘಟ್ಟ ಇರ್ಬೋದು, ಸಾಕಷ್ಟು ಕೆಎಚ್ಬಿ ಲೇಔಟ್ ಅದಾವೆ. ಬಟ್ ಅವ್ರು ಏನು ಮಾಡತ್ತಾರೆ, ಕೆಎಚ್ಬಿ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು, AW ಇರ್ಬೋದು, ಇಲ್ಲಿ ಅವರು ಕಾಲಹರಣ ಮಾಡತ್ತಾರೆ. ಕಾಲಹರಣ ಅಂದರೆ ಈಗ ಅವ್ರಿಗೆ ಬೇರೆ ಅಲಾಟ್ಮೆಂಟ್ ಯಾವೂ ಆಗ್ತಾಯಿಲ್ಲ. ಅಲಾಟ್ಮೆಂಟ್ ಇದು ಏನರ ಮೇಂಟೆನೆನ್ಸದ್ದು ತಪ್ಪಂದ್ರೆ ಈಗ ಕೆಎಚ್ಬಿಗೆ ಇನ್ಕಮ್ ಇಲ್ಲ. ಇದನ್ನು ಏನು ನಮ್ಮಲ್ಲಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೋದು, ಬಿಲ್ಡಿಂಗ್ ಪರ್ಮಿಷನ್ ತೊಗೊಳಕ್ಕೆ ಅದಕ್ಕೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು, ಆ ರೊಕ್ಕ 2012ರಿಂದ ಇಲ್ಲಿವರೆಗೆ ಏನು ಮಾಡ್ರಿ ಅಂತ ನಮ್ಗೆ ಮಾಹಿತಿ ಕೇಳಿವಿ, ಕೊಡಾಕ್ತಾ ಇರಲ್ಲ. ಈ ಸ್ವತ್ತು ಆಗಕ್ಕೆ ಸಾಧ್ಯ ಇಲ್ಲ. ಈ ಸ್ವತ್ತು ಆಗಲಿ ಹೆಂಗೆ ನೀವು ಮಾರಕ್ಕೆ ಬರ್ತದೆ ಸರ್? ಅಲ್ಲಿ ಕಂಪ್ಯೂಟರ್ನಾಗ ಕಾವೇರಿ 2ದಾಗ ನಮ್ಮ ಇವ್ರು ಕೃಷ್ಣ ಬೈರೇಗೌಡರಿಗೆ ಅವ್ರಿಗೆ ಅದ್ರೊಳಗೆ ಐಡಿಯಾ ಇತ್ತು ಇಲ್ಲ ಏನು ಗೊತ್ತಿಲ್ಲ, ಇಡೀ ರಾಜ್ಯದ ಜನರಿಗೆ ಅವ್ರಿಗೆ ಶಾಪ್ ಹತ್ತೈತಿ. ಇದು ಮಾತ್ರ ಗ್ಯಾರಂಟಿ. ಥ್ಯಾಂಕ್ ಯು ಮೇಡಮ್. ಕಳೆದ 12 ವರ್ಷಗಳಿಂದ ತಾವು ಹೋರಾಟ ಮಾಡ್ತೀರಿ, ನಮಗೆ ಈ ಸ್ವತ್ತು ಬೇಕು ಅಂತೇಳಿ ಏನು ಹೇಳ್ತಿದ್ರು ಅಧಿಕಾರಿಗಳು? ಅಧಿಕಾರಿಗಳು ದಪ್ಪ ಚರ್ಮದವ್ರು ಅದಾರ. ಹುಬ್ಳಿ ಧಾರವಾಡ ಅಧಿಕಾರಿಗಳು ಒಬ್ರಿಗಿಂತ ಒಬ್ರು ಯಾವುದು ಸೌಲಭ್ಯಗಳು ಕೊಡ್ಲಿಲ್ಲ. ಆಮೇಲೆ ಅದು ಮಾಡುವಂತ ಕೆಲಸನೂ ಮಾಡಕ್ ತಯಾರಿಲ್ಲ. ಒಬ್ರಿಗೊಬ್ರು ಮೇಲೆ ಹಾಕಿ ಇವರು ಸರ್ಕೋತಾ ಇದಾರ. ನಾವು ಉಗ್ರ ಹೋರಾಟ ಮಾಡೋದು, ಹುಬ್ಳಿ ಧಾರವಾಡ ರೋಡ್ ಬಂದ್ ಮಾಡಾದ್ರೂ ಉಗ್ರ ಹೋರಾಟ ಮಾಡ್ತೇವೆ. ಈ ಸ್ವತ್ತು ಕೊಡಾಕತ್ತಿಲ್ಲ, ಈ ಸ್ವತ್ತು ಕೊಡಕ್ ತಯಾರನೇ ಇಲ್ರಿ ಅವ್ರು.
ಅದ ಅವ್ರವ್ರ ಜಗದ ಗಂಡ ಹೆಂಡತಿ ಜಗದ ಕೂಸ್ ಬಡವ ಅಂತಂದು ನಾವು ಕೇಚ್ವೇರ್ ಬಡ್ರಾಗ ಹಾಕತ್ತಿದ್ದೇವೆ. ಅದಕ್ಕೆ ಏನ್ ಅನ್ನೋದು ಸಂತೋಷ್ ಲಾಡ್ರು ಮಕ್ಕೊಂಡದ್ ಬಿಟ್ಟು ಎದ್ ನಿಂತು ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲಿ ವಸ್ತಿ ಹೋಗಿ ಮಕ್ಕೊಂಡ್ರ ಗೊತ್ತಿಲ್ಲ. ಆದ್ರೆ ಅವ್ರು ಬಂದು ಒಂದ್ ಸ್ವಲ್ಪ ನೋಡ್ಬೇಕಾಗಿ ವಿನಂತಿ. ಈಗಾಗಲೇ ಅಂತಾನೆ ನಾವು ಸಾಕಷ್ಟು ಹೋರಾಟ ಮಾಡ್ತೀವಿ. ಕಳೆದ 12 ವರ್ಷಗಳಿಂದ ಇಲ್ಲಿವರೆಗೂ ಸಹಿತ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇಲ್ಲಿ ಅಂತಾನೆ ಲಕ್ಷ್ಯ ಕೊಟ್ಟಿಲ್ಲ. ನಮಗೆ ಇಲ್ಲಿ ಅಂದರೆ ಈ ಸ್ವತ್ತು ಮಾಡುವಂತಹ ಗೋಜಿಗೆ ಹೋಗಿಲ್ಲ. ಗಂಡ ಹೆಂಡರ ನಡುವೆ ಇಲ್ಲಿ ಹತ್ರ ಕೂಸು ಬಡವಾಯ್ತು ಅನ್ನೋ ಒಂದು ಗಾದೆ ಮಾತು ನಮಗೆ ಅನ್ವಯಿಸ್ತಾ ಇದೆ. ತಕ್ಷಣ ಇಲ್ಲಿ ಅಂತಾರೆ ಹೌಸಿಂಗ್ ಬೋರ್ಡ್ ಕಾಲೋನಿ ಇರ್ಬೋದು, ಇನ್ನೊಂದು ಕಡೆ ಅಂತಂದರೆ ಇಲ್ಲಿ ಅಂದರೆ ಹೌಸಿಂಗ್ ಬೋರ್ಡ್ ಇರ್ಬೋದು, ಇನ್ನೊಂದು ಕಡೆ ಅಂದರೆ ಮಹಾನಗರ ಪಾಲಿಕೆ ಅಧಿಕಾರಿಗಳಿರ್ಬೋದು, ಸರ್ಕಾರ ಇರ್ಬೋದು, ಎಚ್ಚೆತ್ತು ಕೊಡಬೇಕು. ನಮಗೆ ಈ ಸ್ವತ್ತನ್ನು ಇಲ್ಲಿ ಅಂದರೆ ನಮಗೆ ಮಾಡಿ ಇದರಿಂದ ನಮಗೆ ಮುಕ್ತಿ ಕೊಡಿಸಬೇಕು ಅನ್ನೋದು ಸ್ಥಳೀಯರ ಮಾತು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೋಲರಗೊಪ್ಪ, TV5 ಹುಬ್ಬಳ್ಳಿ.